ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವಿಜಯ್ ವ್ಲಾಗ್ಸ್. ಇದು ನನ್ನ 3ನೇ ವ್ಲಾಗ್ ಆಗಿರುತ್ತೆ. ಈಗಾಗಲೇ 7:45 ಆಗಿಬಿಟ್ಟಿರೋದ್ರಿಂದ ಚಿಕನ್ ಫ್ರೈಗೆ ಏನೇನು ಬೇಕೋ ಎಲ್ಲದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿಬಿಡಿ ಒಂದ್ಸಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ಫೋನಲ್ಲಿ ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ. ಸಾರಿ, ನನ್ನ ಹತ್ರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಬನ್ನಿ ಫಟಾಫಟ್ ಅಂತ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಪೂರ್ತಿ ಚಿಕನ್ ಆಯಿಲ್ನಲ್ಲೇ ಬೇಯಬೇಕು. ಅದಕ್ಕೆ ನೀರು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ 1-4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ 1-2 ಹಸಿಮೆಣಸಿನ್ಕಾಯಿ, 2 ದಪ್ಪಗಿರೋ ಈರುಳ್ಳಿ ಉದ್ದುದ್ದ ಕುಯ್ಕೊಂಡಿದ್ದೀನಿ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೊತೆಗೆ ಟೊಮೆಟೊ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡೆ. ಆಮೇಲೆ ತೊಳೆದಿಟ್ಟಿದ್ದ ಚಿಕನ್ ಪೀಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ಕ್ಯಾಪ್ಸಿಕಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಅದು ಆಪ್ಷನಲ್, ಇಷ್ಟ ಇದ್ದರೆ ಮಾತ್ರ ಹಾಕೋಬೋದು. ಅದಕ್ಕೆ 1 ಚಿಟಿಕೆ ಅರಿಶಿನ, 2 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚಿಕನ್ ಜೊತೆಗೆ ಬೇಯೋದಕ್ಕೆ ಬಿಟ್ಟೆ. 1/4 ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸಿದ್ದೀನಿ. ನಿಮಗೆ ಬೇಕಾದರೆ ಮನೇಲೇ ಉಳಿದಿರೋ ಯಾವುದಾದ್ರೂ ಚಿಕನ್ ಮಸಾಲ ಪೌಡರ್ ಇದ್ದರೆ ಹಾಕೋಬೋದು, ಇದು ಆಪ್ಷನಲ್. ಒಂದು 10 ನಿಮಿಷ ಬಿಟ್ಟು ಚಿಕನ್ ಅರ್ಧಂಬರ್ಧ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ, ಅರ್ಧ ಲಿಂಬೆಹಣ್ಣಿನ ರಸ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸಣ್ಣಗಿನ ಉರಿಯಲ್ಲಿ ಬೇಯೋದಕ್ಕೆ ಬಿಟ್ಟೆ. ಟೊಮೆಟೊ ನೀರೆಲ್ಲ ಆವಿಯಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡೆ. ಹೇಗಾಗಿದೆಯೋ ಏನೋ ಅಂತ ಕಾಯೋ ತಾಳ್ಮೆ ಕೂಡ ಇಲ್ಲದೆ ನಾನೇ ಟೇಸ್ಟ್ ಮಾಡಿದೆ. ಪರವಾಗಿಲ್ಲ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನಿಸ್ತು. ಫ್ರೈ ಆದಮೇಲೆ ಮನೆಯವರೆಲ್ಲ ಏನು ಹೇಳ್ತಾರೆ ನೋಡಬೇಕಲ್ಲ. ಸೊ ಹಾಯ್ ಚಿಚ್ಚಿ. ಈಗ ಮನಸ್ಸಿಗೆ ಖುಷಿ ಆಯಿತು. ಇದು ನಾನು ಚಿಕನ್ ಫ್ರೈ ಮಾಡಿದ ರೀತಿ. ಬ್ಲಾಗ್ ಇಷ್ಟ ಆಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.